ಹಲೋ ಎವ್ರಿವನ್, ವೆಲ್ಕಮ್ ಟು ಸುಪ್ರೀತಾ ಡೈರೀಸ್. ಸೊ ಇದು ನೀವು ಫಸ್ಟ್ ವಿಸಿಟ್ ಆಗಿದ್ರೆ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಾವು ಇವಾಗ ಹೋಗ್ತಿರೋ ಪ್ಲೇಸ್ ಬಂದ್ಬಿಟ್ಟು ಈಶಾ ಫೌಂಡೇಶನ್, ಚಿಕ್ಕಬಳ್ಳಾಪುರ ಕಡೆ ಇರೋದು. ಎಲ್ಲರಿಗೂ ಒನ್ಸ್ ಅಗೇನ್ ಹಾಯ್. ನಮ್ಮ ಪುಟಾಣಿ ಅಂತೂ ತುಂಬ ಎಕ್ಸೈಟೆಡಾಗಿ ಆ್ಯಂಡ್ ತುಂಬ ಹ್ಯಾಪಿಯಾಗಿ ಫೀಲ್ ಆಗ್ತಿದ್ದಾನೆ. ಸೊ ಅವನಿಗೆ ನಂತರ ಟ್ರಾವೆಲ್ ಮಾಡೋದಂದರೆ ತುಂಬ ಇಷ್ಟ. ಆ್ಯಂಡ್ ಕಾರಲ್ಲಿ ಒಂಚೂರು ಮಲಗಲ್ಲ, ಅವನು ತುಂಬ ಆಟಾಡ್ತಾನೆ. ಅಲ್ಲಿ ನೋಡಿ ಎಷ್ಟು ಖುಷಿಯಾಗಿ ನೋಡ್ತಿದ್ದಾನೆ ಅಂತ. ಆ್ಯಂಡ್ ಅವ್ನಿಗೆ ಫೋನ್ ಯೂಸ್ ಮಾಡೋದು ಸ್ಕ್ರೀನಿಗೆಲ್ಲ ನಾವು ಹೇಳ್ಕೊಟ್ಟಿಲ್ಲ. ಸೊ ನಮ್ಮ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾನೆ, ಅಂದರೆ ಆಟ ಆಡ್ತಾನೆ. ನೀವು ನೋಡ್ತಿದ್ದೀರಲ್ಲ, ಹೀಗೆ ಅವನು ದಿನ ಎಲ್ಲ ಅವ್ನಿಗೇನಾದರೂ ಒಂದು ಆಟ ಸಾಮಾನು ಕೊಟ್ಟರೆ ಸೊ ಅದರಲ್ಲೇ ಆಟ ಆಡ್ಕೊಂಡು ಅವ್ನ ಪಾಡಿಗೆ ಅವನ್ನ ಹಾಡಾಡ್ಕೊಂಡು ಖುಷಿಯಾಗಿರ್ತಾನೆ. ಸೊ ಅವನ್ನ ಎಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಕರ್ಕೊಂಡು ಹೋಗ್ಬೇಕಾದ್ರೆ ನಾವು ಏನೇನು ಕ್ಯಾರಿ ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ನಾವಂತೂ ಈಗ ಅವನು ಫುಡ್ ಎಲ್ಲ ತಿಂತಾನೆ, ಅದರಿಂದ ಮನೆಯಲ್ಲೇ ಬಂದುಬಿಟ್ಟು ಅವ್ನಿಗೆ ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಸೊ ಅದನ್ನು ಒಂದು ಬಾಕ್ಸ್ಗೆ ಹಾಕಿ ಅವ್ನಿಗೆ ಸ್ಪೂನ್ ಮತ್ತು ವಾಟರ್ ಬಾಟಲು ಕಂಪಲ್ಸರಿ ಇಟ್ಕೊಂಡಿದ್ವಿ. ಆ್ಯಂಡ್ ಡೈಪರ್ಸ್ ಅಂತೂ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು ನನಗೆ. ಡೈಪರ್ಸು, ವೆಟ್ ವೈಪ್ಸು ಆ್ಯಂಡ್ ಟಿಶ್ಯೂಸ್, ಬೇಕಾದಷ್ಟು ಟಿಶ್ಯೂಸು, ಒಂದು 2 ಪೇರ್ ಆಫ್ ಡ್ರೆಸ್ ಅಂತೂ ಕಂಪಲ್ಸರಿ ಇಟ್ಕೊಂಡಿರ್ತೀವಿ. ಸೊ ನಾವು ಹೋಗ್ತಿರೋದು ಬಂದ್ಬಿಟ್ಟು ಲೇಸರ್ ಶೋ ನೋಡೋದಕ್ಕೆ. ಸೊ ಅದು ಈವ್ನಿಂಗ್ ಟೈಮ್ 7 o'clock ಸ್ಟಾರ್ಟ್ ಆಗುತ್ತೆ. ಹೆಂಗಿದ್ರು ಈಗ ಸ್ವಲ್ಪ ಚಳಿ ಇದೆ, ಮಂಜು ಬೀಳ್ತಾ ಇರೋದ್ರಿಂದ ಅವ್ನಿಗೆ ಒಂದು ಸ್ವೆಟರು, ಎಕ್ಸ್ಟ್ರಾ ಡ್ರೆಸ್ಸಸ್ಸು ಮತ್ತು ಟೋಪಿ ಎಲ್ಲ, ಶಾಲು ಎಲ್ಲ ಎತ್ಕೊಂಡಿದ್ವಿ. ಬಟ್ ಅವನಲ್ಲಿ ಏನೇನು ಹಾಕಿಸ್ಕೊತಾನೆ, ಹೇಗಿರ್ತಾನೆ ಅನ್ನೋದೇ ನಮ್ಗೆ ಗೊತ್ತಿಲ್ಲ. ಆ್ಯಂಡ್ ನಮಗೆ ಇದು ಬಂದ್ಬಿಟ್ಟು ಹೊಸದಾಗಿ ನಾವು ಹೋಗ್ತಾ ಇರೋದ್ರಿಂದ ನಮಗೆ ರೂಟ್ ಎಲ್ಲ ತುಂಬ ಚೆನ್ನಾಗಿ ಕ್ಲಿಯರಾಗಿ ಗೊತ್ತಿದ್ದಿಲ್ಲ. ಹೊಸಕೋಟೆವರೆಗೂ ಗೊತ್ತಿತ್ತು. ಆ್ಯಂಡ್ ಹೊಸಕೋಟೆಯಿಂದ ನಾವು ಗೂಗಲ್ ಮ್ಯಾಪ್ ಹಾಕ್ಕೊಂಡೇ ಹೋಗಿದ್ದು. ಸೊ 1.5 ಅವರ್ ಜರ್ನಿ ಆದಮೇಲೆ ನಾವು ಸ್ನ್ಯಾಕ್ಸ್ ಏನೋ ತೊಗೊಳ್ಳೋಣ ಅಂತ ಸ್ಟಾಪ್ ಮಾಡಿದ್ರೆ ಅವನು ಅವರ ಪಪ್ಪ ಹತ್ರ ಹೋಗ್ಬಿಟ್ಟು ಇಷ್ಟೊತ್ತು ನೀನು ಹೇಗೆ ಕಂಟ್ರೋಲ್ ಮಾಡ್ತಿದ್ದ ಅಂತ ಅವನು ಆಟ ಆಡ್ತಾ ಇದ್ದಾನೆ. ಸೊ ಅವ್ರ ಪಪ್ಪ ಹೇಗೆ ತಿರ್ಸಿದ್ನೋ ಅವನು ಅದನ್ನೇ ತಿರ್ಸಿ ಆಟ ಆಡ್ಕೊಂಡು ನೋಡ್ತಾ ಇದ್ದ. ಆ್ಯಂಡ್ ಆರ ನೋಡೋದಕ್ಕೆಲ್ಲ ಟ್ರೈ ಮಾಡ್ತಿದ್ದ. ಆ್ಯಂಡ್ ನಂಗೆ ತುಂಬ ಇಷ್ಟ ಆಗಿದಂತೂ ಈ ರೋಡು. ಸೊ ಆ ಪಿಲ್ಲರ್ಸ್ ಇದೆಯಲ್ಲ, ಅದೆಲ್ಲ ಒಂಥರ ಅಟ್ರಾಕ್ಟಿವ್ ಆಗಿದೆ. ಸಡನ್ನಾಗಿ ಅಲ್ಲಿ ಫ್ಲೈಟ್ಸ್ ಹೋಗೋದಂತೂ ಇನ್ನೂ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸೊ ನಾವು ಹೋಗೋ ಪ್ರತಿ ಪ್ಲೇಸಸ್ಸು ಈ ಥರ ಬೋರ್ಡ್ಸ್ ಇರುತ್ತೆ, ಎಷ್ಟು ಕಿಲೋಮೀಟರ್ಸ್ ಇದೆ ಇನ್ನು ದೇವನಹಳ್ಳಿಗೆ, ಹೊಸಕೋಟೆಗೆ ಅಂತ. ಸೊ ಅದರಿಂದ ಕನ್ಫ್ಯೂಷನ್ ಏನೂ ಆಗಲ್ಲ. ಬಟ್ ನಾವು ರೂಟ್ ಮ್ಯಾಪ್ ಹಾಕ್ಕೊಂಡಿದ್ದು ಸಹ ಬೋರ್ಡ್ಸ್ ನೋಡ್ಕೊಂಡು ಹೋಗ್ತಿದ್ವಿ, ಯಾಕಂದರೆ ಎಲ್ಲ ಟೈಮು ಗೂಗಲ್ ಮ್ಯಾಪ್ ಕರೆಕ್ಟ್ ಅಲ್ಲ ಅಂತ ನಮಗೂ ಗೊತ್ತು. ಆ್ಯಂಡ್ ನಮಗೆ ಕನ್ಫ್ಯೂಷನ್ ಆಗಿದ್ದು ಇಲ್ಲಿ. ಸೊ ಇಲ್ಲಿ ಸ್ವಲ್ಪ ಜಂಕ್ಷನ್ ಥರ ಅಂತಾನೇ ಇಲ್ಲ, ಬಟ್ 3 ರೂಟ್ಸ್ ಅಂತಿದೆ. ಸೊ ಸ್ಟ್ರೈಟ್ ಇದೆ, ಆ ಸೈಡ್ ಒಂದಿದೆ, ಮತ್ತು ಈ ಸೈಡ್ ರೈಟ್ ಸೈಡ್ ಕೂಡ ತೊಗೋಬೋದು. ಆ್ಯಂಡ್ ಇಲ್ಲಿ ಬೋರ್ಡ್ ಏನು ಕಾಣಿಸ್ತಿಲ್ಲ ನಮಗೆ. ಆ್ಯಂಡ್ ಗೂಗಲ್ ಮ್ಯಾಪಲ್ಲಿ ಸ್ಟ್ರೈಟ್ ತೋರಿಸ್ತಾ ಇತ್ತು. ಸೊ ನಾವು ಹಾಗೆ ಫಾಲೋ ಮಾಡಿದ್ವಿ, ನೋಡೋಣ ಕರೆಕ್ಟ್ ಇದೆಯಾ ಇಲ್ಲ ಅಂತ. ಬಟ್ ಅದು ಕರೆಕ್ಟಾಗೇ ಇತ್ತು. ಸೊ ಯಾರಾದರೂ ಕನ್ಫ್ಯೂಷನ್ ಆದರೆ ಸ್ಟ್ರೈಟೇ ಹೋಗಿ. ಆ್ಯಂಡ್ ಇಲ್ಲಿಂದ ಅಂತೂ ನಿಮಗೆ ಇನ್ನೂ ಫ್ರೀ ಆಗುತ್ತೆ ರೋಡು. ಟ್ರಾಫಿಕ್ ಅಂತೂ ನಮಗೆಲ್ಲೂ ಟ್ರಾಫಿಕ್ ಸಿಗಲಿಲ್ಲ. ಆ್ಯಂಡ್ ನಮಗೆಲ್ಲೂ ಒಂಥರ ಇರಿಟೇಟ್ ಆಗಲಿ, ರೋಡ್ ಚೆನ್ನಾಗಿಲ್ಲ ಅಂತ ಕೂಡ ಎಲ್ಲೂ ಇಲ್ಲ. ರೋಡ್ ಕೂಡ ತುಂಬ ಚೆನ್ನಾಗಿತ್ತು ಆ್ಯಂಡ್ ಸೇಫಾಗಿತ್ತು ಪ್ಲೇಸಸ್ ಕೂಡ ಹೋಗೋದಕ್ಕೆ. ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಫ್ರೀ ಇದೆ ರೋಡು ಅಂತ, ಅಷ್ಟು ಚೆನ್ನಾಗಿತ್ತು. ಟ್ರಾವೆಲ್ ಮಾಡೋದಕ್ಕೊಂದು ಚೂರು ಕಷ್ಟ ಆಗಲಿಲ್ಲ. ಆ್ಯಂಡ್ ಪೆಟ್ರೋಲ್ ಬಂಕ್ಸ್ ಆಗಲಿ ಎಲ್ಲ ಈಸಿಯಾಗೇ ಇತ್ತು ಅವೈಲೇಬಲ್. ಬಟ್ ಹೋಟೆಲ್ಸ್ ಎಲ್ಲ ನೀವು ನೋಡ್ಕೊಂಡು ಹೋಗಿ. ಕೆಲವು ಟೈಮ್ ತುಂಬ ಲಾಂಗ್ ಹೋಗೋದಾಗ, ಈ ಥರ ಹೈವೇ ಎಲ್ಲ ಹೋದಾಗ ಹೋಟೆಲ್ಸ್ ಬೇಗ ಸಿಗೋಲ್ಲ. ಬೇಬಿ ಜೊತೆ ಟ್ರಾವೆಲ್ ಮಾಡಬೇಕಾದ್ರೆ ಫುಡ್ಗೆಲ್ಲ ಸ್ವಲ್ಪ ಇಂಪಾರ್ಟೆಂಟ್ ಅಲ್ಲ. ಸೊ ಫಸ್ಟೇ ಮುಂಚೆನೇ ಬರೋ ಹೋಟೆಲ್ಸ್ ಆಗಲಿ ಇಲ್ಲ ಬೇಕ್ರೀಸಲ್ಲೇ ಆಗಲಿ ಏನಾದ್ರು ತೆಗೆದಿಟ್ಕೊಂಡ್ರೆ ಒಳ್ಳೆಯದು. ಸೊ ಆ ಬೆಟ್ಟ ಕಾಣಿಸ್ದಾಗಂತೂ ನಮ್ಗೆ 50% ಕರೆಕ್ಟ್ ಕನ್ಫರ್ಮ್ ಇತ್ತು ನಾವು ಕರೆಕ್ಟ್ ರೂಟಲ್ಲಿ ಹೋಗ್ತಿದ್ವಿ ಅಂತ. ಸೊ ವೀಡಿಯೋಸ್ ಮಾಡಬೇಕಾದ್ರೆ ನಮ್ಮ ಮೇನ್ ಡಿಸ್ಟ್ರಾಕ್ಟ್ ಮಾಡ್ತಿದ್ವಿ ಇವನೇ. ಎಷ್ಟು ಕ್ಯೂಟಾಗಿ ಒಂದು ಸ್ಮೈಲ್ ಕೊಟ್ಕೊಂಡು ನಾವು ವೀಡಿಯೋಸ್ ಮಾಡ್ತಿದ್ರು. ನನ್ನ ತೋರಿಸಿ ಅನ್ನೋ ಥರ ಹೇಳ್ತಾ ಇದ್ದ. ಆ್ಯಂಡ್ ಎಷ್ಟು ಚೆನ್ನಾಗಿ ನೋಡ್ತಿದ್ದ ನೋಡಿ. ಆ್ಯಂಡ್ ಬಾಯಲ್ಲಿ ಕೈ ಇಟ್ಕೊಂಡಿರೋದು ಅವ್ನಿಗೆ ಹ್ಯಾಬಿಟ್ ಅಲ್ಲ, ಜಸ್ಟ್ ಯಾರಾದರೂ ಮಾತಾಡ್ಸಿದಾಗ ಅವ್ನಿಗೆ ನಾಚಿಕೆ ಅನ್ನೋ ಇಟ್ಕೊತಾನೆ ಅಷ್ಟೇ. ಆ್ಯಂಡ್ ನಮಗಿಲ್ಲಿ ಹೊಸ್ದಾಗಿ ಒಂದು ಮೆಮೊರಿ ಕ್ರಿಯೇಟ್ ಆಯಿತು. ಸೊ ಅವ್ನು ಫಸ್ಟ್ ಟೈಮ್ ಅತ್ತೆ ಅಂತಕ್ಕಂಥ ಎಲ್ಲರಿಗೂ ತುಂಬ ಖುಷಿ ಆಯಿತು. ಆ್ಯಂಡ್ ವಿಡಿಯೋ ಮಾಡಿರೋದ್ರಿಂದ ಅದನ್ನು ನಮಗೆ ಕ್ಯಾಪ್ಚರ್ ಮಾಡೋಕ್ಕಾಯಿತು.
ಸೊ ಅವನ ಅತ್ತೆ ಅಂತ ಕರೆದಾಗಿಂದ ಆ ಅಂತಲೇ ಹೇಳ್ತಾ ಇದ್ದ. ಆ್ಯಂಡ್ ಇದು ಬಂದ್ಬಿಟ್ಟು ಈಶಾ ಟೆಂಪಲ್ಗೆ ಸ್ಟಾರ್ಟ್ ಆಗೋ ರೋಡು. ಸೊ ಅದನ್ನು ನಾನು ಅವನಿಂದ ಡಿಸ್ಟ್ರ್ಯಾಕ್ಟ್ ಮಾಡ್ಕೊಂಡು ಹೇಳೋದಲ್ಲ, ವೀಡಿಯೋಸ್ ಮಾಡ್ಕೊಳಕ್ಕಾಗಿಲ್ಲ ರೂಟು. ಆ್ಯಂಡ್ ಇಲ್ಲಿ ನೋಡಿ ಪ್ಯೂರ್ ಹನಿ ಸಿಗುತ್ತೆ. ಸೊ ಇದನ್ನು ಅವರು ಅಲ್ಲೇ ಏನಂತಾರೆ ಆರ್ಗ್ಯಾನಿಕ್ಕಾಗಿ ಬೆಳೆಸ್ತಾ ಇರೋದು. ಸೊ ಯಾರಾದರೂ ಇಂಟ್ರೆಸ್ಟ್ ಇದೆ ತೊಗೋಬೋದು, ಇದು ಸ್ಟಾರ್ಟಿಂಗಲ್ಲೇ ಸಿಗುತ್ತೆ. ಆ್ಯಂಡ್ ನಾವು ನೈಟ್ ಟೈಮ್ ತೊಗೊಳ್ಳೋಣ ಅಂದರೆ ಬಟ್ ತೊಗೊಳಕ್ಕಾಗಿಲ್ಲ, ಅದು ಯಾಕೆ ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಸೊ ಇಲ್ಲಿಂದ ನಿಮಗೆ ವ್ಯೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ರೋಡ್ ನೋಡಬೇಕಿಲ್ಲ, ಆ ಸೈಡ್ ಈ ಸೈಡ್ ನೋಡಬೇಕಾ ಹೇಗೆ ಅಂತಲೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸೊ ನಾವು ಹೇಳಿದ್ರಲ್ಲ ನಮಗೆ ತುಂಬ ದೂರದಿಂದನೇ ಒಂದು ಬೆಟ್ಟ ಕಾಣಿಸುತ್ತೆ ಅಂತ, ಅದು ನೋಡಿ ಇನ್ನೂ ಸ್ಟ್ರೈಟಾಗಿ ಅಲ್ಲಿ ಕಾಣಿಸ್ತಾ ಇದೆ ಲೆಫ್ಟ್ ಸೈಡ್ಗೆ. ಆ್ಯಂಡ್ ರೈಟ್ ಸೈಡಲ್ಲಿ ಇದು ಚಿಕ್ಕ ಲೇಕ್ ಥರ ಅದು ಫಾರ್ಮ್ ಆಗಿರೋದು, ಇಲ್ಲ ಹಾಗೆ ಅವ್ರು ರೆಡಿ ಮಾಡಿರೋದು ಏನಂತ ಗೊತ್ತಿಲ್ಲ. ಬಟ್ ಅದು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಆ ಬೆಟ್ಟಗೆ, ಆ ಲೇಕ್ಗೆ. ಆ್ಯಂಡ್ ಸುತ್ತಲೂ ಅಷ್ಟೇ ಎಷ್ಟು ಚೆನ್ನಾಗಿತ್ತು ಅಂದರೆ ಫುಲ್ಲು ವೀಡಿಯೋ ಮಾಡ್ಕೊಳ್ಬೇಕು ಅನ್ನಿಸ್ತಿದೆ. ಬಟ್ ನಮಗೆ ಆ ರೂಟ್ ಕನ್ಫ್ಯೂಷನ್ ಇರೋದ್ರಿಂದ ಬೇರೆ ರೂಟ್ ಏನಾದರೂ ಮಿಸ್ ಮಾಡ್ತೀವ ಅಂತ ನಾವು ರೂಟ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿದ್ವಿ. ಆ್ಯಂಡ್ ನನಗೆ ಪರ್ಸ್ನಲಿ ಏನು ಅನ್ನಿಸ್ತು ಅಂದರೆ, ಸೊ ಅಲ್ಲಿ ಮುಂದೆ ಕಾಣಿಸ್ತಿರೋ ಬೆಟ್ಟ ಬಂದು ಒಂದು ಫೇಸ್ ಥರ ಕಾಣಿಸ್ತಾ ಇತ್ತು. ಸೊ ನಮಗೆ ತಿರುಪತಿ ಬಾಲಾಜಿ ಹೇಗೆ ಕಾಣಿಸ್ತಾರೆ, ಆ್ಯಂಡ್ ನನಗೆ ಇಲ್ಲಿ ಅದು ಫೇಸ್ ಥರನೇ ಕಾಣಿಸ್ತಿತ್ತು. ಎಲ್ಲರಿಗೂ ಹಾಗೆ ಕಾಣುತ್ತೆ ಅಂತ ಗೊತ್ತಿಲ್ಲ, ಅದಕ್ಕೋಸ್ಕರ ನಾನು ಅದು ಸ್ವಲ್ಪ ಜಾಸ್ತಿನೇ ವಿಡಿಯೋ ಮಾಡಿಕೊಂಡೆ. ಸೊ ಯಾರಿಗಾದ್ರೂ ನಿಮಗೂ ಯಾರಿಗಾದ್ರೂ ಹಾಗೆ ಕಾಣಿಸಿದ್ರೆ ಅದನ್ನು ಕಮೆಂಟಲ್ಲಿ ಹಾಕಿ. ಆ್ಯಂಡ್ ಇಲ್ಲಿ ನೋಡ್ತಿದ್ರಲ್ಲ ಬೋರ್ಡು, ಸೊ ಸಂಕ್ರಾಂತಿ ಸ್ಪೆಷಲ್ ಇದೆ ಅಂತೆ. ಸೊ ಏನೊಂದು ಈವೆಂಟ್ ಏನೋ ನಡೀಬೋದು. ಸೊ ಇಲ್ಲಿಂದ ರೈಟ್ ತೊಗೊಂಡ್ರೆ ನಾವು ಈಶಾಗೆ ಎಂಟ್ರಿ ಆದಂಗೆ. ಸೊ ಇದೆಲ್ಲ ಹಳ್ಳಿ ಒಳಗಡೆ ರೂಟ್ ಇದೆ. ಆ ಹಳ್ಳಿಯಲ್ಲಿ ರೂಟ್ ಇದೆ ಅಂದರೆ ಹೇಗಿದೆ ಅಂತ ಅಂದ್ಕೋಬೇಡಿ, ರೂಟ್ ಅಂತೂ ತುಂಬ ಚೆನ್ನಾಗಿದೆ. ರೋಡ್ ಕೂಡ ತುಂಬ ಕ್ಲೀನ್ ಆ್ಯಂಡ್ ನೀಟಾಗಿ ಚೆನ್ನಾಗಿದೆ. ಸೊ ಕಾರ್ಗಾಗಲಿ ಏನಾದರೂ ಪ್ರಾಬ್ಲಮ್ ಆಗುತ್ತೆ, ಮಣ್ಣು ರೋಡ್ ಇದೆ, ಆ ಥರ ಏನೂ ಇಲ್ಲ, ತುಂಬ ಚೆನ್ನಾಗಿದೆ. ಆ್ಯಂಡ್ ನಾವು ಹೋಗಿದ್ದು ಟೈಮ್ ಬಂದ್ಬಿಟ್ಟು ಈವ್ನಿಂಗು, ಸನ್ಸೆಟ್ ಟೈಮು. ಟ್ರಾಫಿಕ್ ಅಂತೂ ಇರಲಿಲ್ಲ, ಇಲ್ಲಿ ಕೂಡ ಆಗಲಿ ಟ್ರಾಫಿಕ್ಕೇ ಇರಲಿಲ್ಲ. ಸೊ ವಿಲೇಜ್ ರೋಡ್ ಎಂಡ್ ಆಗುತ್ತೆ ಅಂತ ನಮಗೆ ಆ ಬೋರ್ಡ್ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಸೊ ವಿಲೇಜ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ಇಲ್ಲಿ ನೋಡಿ ಸದ್ಗುರು ಸನ್ನಿಧಿ ವೆಲ್ಕಮ್ ಬೋರ್ಡ್ ಇದೆ. ಸೊ ಇಲ್ಲಿಂದ ಇನ್ನು 5 to 6 ಕಿಲೋಮೀಟರ್ಸ್ ಜರ್ನಿ ಇದೆ. ಇದು ಬೆಟ್ಟದ ಸುತ್ತ ರೌಂಡ್ ಹಾಕಬೇಕು ಅಂತ ಅಂದ್ಕೊತೀನಿ, ನಮ್ಗೆ ಹಾಗೆ ಅನ್ನಿಸ್ತು ಇಲ್ಲಿಂದ. ಆ್ಯಂಡ್ ಇಲ್ಲಿಂದ ಬಂದ್ಬಿಟ್ಟು ಹೋಟೆಲ್ಸ್ ಎಲ್ಲ ಸ್ವಲ್ಪ ಪ್ರೈಸಸ್ ವೇರಿಯೇಷನ್ ಇದೆ. ನಮಗೆ ಆಚೆ ಸಿಗೋ ಫುಡ್ಗೂ ಇಲ್ಲಿಂದ ಸಿಗೋ ಫುಡ್ಗೂ ತುಂಬ ವೇರಿಯೇಷನ್ ಇದೆ ಪ್ರೈಸಸಲ್ಲಿ. ನನಗೆ ಗೊತ್ತಿರೋ ಪ್ರಕಾರ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಇಲ್ಲ ನಾವು ಬೇರೆ ಕಡೆ ಎಲ್ಲಾದರೂ ಆಲ್ರೆಡಿ ತೊಗೊಂಡಿದ್ದೀವಿ ಅಂದರೆ ಸೊ ಅದನ್ನೇ ಕ್ಯಾರಿ ಮಾಡ್ಬೋದು. ಈಶಾ ಫೌಂಡೇಶನ್ ಒಳಗಡೆ ಆ ಥರ ತಗೊಂಡೋಗ್ಬಾರ್ದು, ಫುಡ್ಡು ಲಗೇಜ್ ಎಲ್ಲ ತೊಗೊಂಡೋಗ್ಬಾರ್ದು ಅಂತ ಅಂದ್ಕೊಂಡ್ರೆ ತಪ್ಪು. ನಾವು ಲೇಸರ್ ಶೋ ನೋಡೋಕ್ಕೆ ಹೋಗ್ತಿರೋದಲ್ಲ, ಸೊ ಫುಡ್ಡೆಲ್ಲ ತೊಗೊಂಡೋಗ್ಬೋದು. ಬಟ್ ನಾವು ಹೇಗೆ ಮೇಂಟೈನ್ ಮಾಡೋದು ಅನ್ನೋದು ತುಂಬ ಮುಖ್ಯ. ಇಲ್ಲಿ ನೋಡ್ಬೋದು, ನಾನು ಹೇಳಿದ್ನಲ್ಲ ಬೆಟ್ಟನ ನಾವು ರೌಂಡ್ ಹಾಕ್ತೀವಿ ಅಂತ, ಇಲ್ಲಿ ಗೊತ್ತಾಗುತ್ತೆ ನೋಡಿ. ಒಂದು ಬೆಟ್ಟನ ನಾವು ರೌಂಡ್ ಹಾಕಬೇಕು ಅನ್ಕೊಂಡ್ವಿ, ಅಂದರೆ ಇಳಿಬೇಕು ಒಳಗಡೆ. ಸೊ ಇಲ್ಲಿ ಶಿವದ ಫೇಸ್ ಕಾಣಿಸ್ತಿದ್ದಂಗೆ ನಮಗೆ ಒಂಥರ ಬಾಡಿಯಲ್ಲಿ ವೈಬ್ರೇಷನ್ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ಇಲ್ಲಿಂದನೇ ಆ ವ್ಯೂ ಕಾಣಿಸೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ, ಅಪ್ಪ ಬಂದ್ರಿ, ಕೊನೆಗೂ ಬಂದ್ರಿ. ಬಟ್ ಇಲ್ಲಿಂದ ನಮಗೆ ಆ ದರ್ಶನ ಆಯಿತು ಅನ್ನೋ ಥರ ಅನ್ನಿಸ್ತಿತ್ತು. ಆ್ಯಂಡ್ ಅಲ್ಲಿ ಹತ್ರ ಹೋಗ್ತಿದ್ದಂಗೆ ಇನ್ನೂ ಕ್ಯೂರಿಯಾಸಿಟಿ, ಇಲ್ಲಿಂದನೇ ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಿ, ಅಲ್ಲೋದ್ರೆ ಹೇಗಿರುತ್ತೆ ಅನ್ನೋ ಥರ ಒಂಥರ ಕ್ಯೂರಿಯಾಸಿಟಿನೇ ಫಾರ್ಮ್ ಆಗುತ್ತೆ. ಸೊ ಇಲ್ಲ ಬಂದ್ಬಿಟ್ಟು ನಿಮಗೆ ಪಾರ್ಕಿಂಗ್ಗೆ ಬಂದ್ಬಿಟ್ಟು ಅಂಗಡಿಯವರು ಆಫರ್ ಕೊಡ್ತಾರೆ. ಸೊ ಹೋಟೆಲ್ಸ್ ಇದೆಯಲ್ಲ, ಹೋಟೆಲ್ಸು ಸ್ಮಾಲ್ ಹೋಟೆಲ್ಸು ಆಫರ್ಸ್ ಮಾಡ್ತಾರೆ. ಸೊ ಇಲ್ಲಿ ಕೂಡ ಹಾಗೆ ಹಾಕಿದ್ರು, ಫುಡ್ ತಿಂದರೆ ಇಲ್ಲಿ ಫ್ರೀ ವ್ಯಾಲೆಟ್ ಪಾರ್ಕಿಂಗ್ ಅಂತ. ನಾವಿಲ್ಲೇ ಪಾರ್ಕ್ ಮಾಡೋಣ ಅಂದ್ಕೊಂಡ್ರಿ, ಬಟ್ ಇಲ್ಲಿಂದ ಸ್ವಲ್ಪ ದೂರನೇ ಆಗುತ್ತೆ ನಡೆಯೋದು. ಮಗುನ ಹಿಡ್ಕೊಂಡು ನೈಟ್ ಟೈಮ್ ಅಲ್ಲಿಂದ ಅಲ್ಲಿಗೆ ಟ್ರಾವೆಲ್ ಮಾಡೋದು ಸ್ವಲ್ಪ ಕಷ್ಟ, ನಡ್ಕೊಂಡು ಬರೋದು. ಆ್ಯಂಡ್ ಬಂದಮೇಲೆ ಇಲ್ಲಿ ಕಾರೆಲ್ಲ ಹುಡ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ. ಇನ್ನು ಮುಂದೆ ಹೋಗಿ ನೋಡೋಣ ಅಂತ ನೋಡಿದ್ರಿ. ಆ್ಯಂಡ್ ಇಲ್ಲಿ ಹೋದರೆ ಈಶಾ ಫೌಂಡೇಶನಿಂದನೇ ಪಾರ್ಕಿಂಗ್ ಇದೆ, ಅದು ಜಸ್ಟ್ 50 ರೂಪೀಸ್ ಅಷ್ಟೇ. ಆ್ಯಂಡ್ ನಮಗೆ ಅಲ್ಲಿ ಹೇಳಿದ್ದು ಅವ್ರ ಹೋಟೆಲವರು 100 ರೂಪೀಸ್ ಅಂತ, ಫುಡ್ ತಿಂದರೆ ಮಾತ್ರ ಫ್ರೀ ಅಂತ. ಆ್ಯಂಡ್ ಓಕೆ, ನಿಮಗೆ ಹೇಗೆ ಕಂಫರ್ಟಬಲ್ ಇದ್ದರೆ ನೀವು ಹಾಗೆ ಮಾಡ್ಕೋಬೋದು. ನಾವು ಇಲ್ಲಿ ಜಸ್ಟ್ ನೋಡೋಣ ಅಂತ ಬಂದರೆ ನಮಗಿದು ಹತ್ರ ಅನ್ನಿಸ್ತು, ತುಂಬ ಹತ್ರ ಅನ್ನಿಸ್ತು. ಲೇಸರ್ ಶೋ ಎಂಡ್ ಆಗಿದ ತಕ್ಷಣ ಪಾರ್ಕಿಂಗು ಪಕ್ಕದಲ್ಲೇ ಇತ್ತು ನಮಗೆ. ಸೊ ನಮಗೆ ಇದೇ ಹತ್ರ ಅನ್ನಿಸ್ತು. ಇಲ್ಲಿ ಚಿಕ್ಕ ಟೋಲ್ ಅಂತಿತ್ತು, ಸೊ ಈಶಾ ಫೌಂಡೇಶನ್ದು ಟೋಲ್ ಅನಿಸುತ್ತೆ. ಆ ಟೋಲ್ ಎಂಟ್ರಿ ಆಗಿದ ತಕ್ಷಣ ನೋಡಿ, ಸೊ ಇದೇ ತ್ರಿಶೂಲ, ಅದು ಮೇನ್ ಮುಂದೆ ಕಾಣಿಸ್ತದೆ, ಮೇನ್ ಗೇಟು. ಸೊ ಇದೇ ಎಂಟ್ರೆನ್ಸ್ ಬಂದ್ಬಿಟ್ಟು, ಆ ತ್ರಿಶೂಲ ಕೆಳಗಡೆ ಬಂದ್ಬಿಟ್ಟು ನಾಗದಿದೆ. ಸೊ ಅದನ್ನು ದರ್ಶನ ಮಾಡಿಕೊಂಡು ಇದು ಎಂಟ್ರಿ ಕೊಟ್ಟಿದ್ದೀವಿ ನಾವು ಆಲ್ರೆಡಿ. ಸೊ ಹೇಗೆ ಕಾಣಿಸ್ತಿದೆ ನೋಡಿ, ನೋಡೋದಕ್ಕೇ ಎಷ್ಟು ಚೆನ್ನಾಗಿದೆ ಅಂದರೆ
ಸನ್ಸೆಟ್ ಟೈಮಲ್ಲಿ ಹೋಗಿದ್ವಿ ನಾವು 4:35 ಇಲ್ಲ 6 ಒಳಗಡೆ ಹೋಗಿ. ಸೊ ಆ ಸನ್ಸೆಟ್ಗೂ ಅಲ್ಲಿ ಕಾಣಿಸ್ತಿರೋ ಆ ದೇವ್ರಿಗೂ ಆ ಬೆಟ್ಟಗಳ ಮಧ್ಯೆ ಆ ಮಂಜಿಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಅದು ನೋಡೋದಕ್ಕೆ ಟೈಮೇ ಸಾಲಲ್ಲ. ಅಲ್ಲಿ ಮುಂದೆ ಕುತ್ಕೊಂಡು ನೀವು ಮೆಡಿಟೇಷನ್ ಮಾಡ್ತಿದ್ರೆ ಆ ಒಂಥರ ಪೀಸ್ ಆಫ್ ಮೈಂಡ್ ಸಿಗುತ್ತೆ ನಿಮಗೆ. ಸೊ ನಾವಂತೂ ಹೋಗಿದ್ದು ನಮಗೆ ವರ್ತ್ ಇತ್ತು. ಸೊ ಒನ್ ಡೇ ಟ್ರಿಪ್ಗಂತೂ ಇದು ತುಂಬ ಅಂದರೆ ತುಂಬ ಹೇಳ್ದಂಥ ಪ್ಲೇಸು. ನಮ್ಮ ಪಾಪು ನೋಡಿ ಎಷ್ಟು ಚೆನ್ನಾಗಿ ಪೋಸ್ ಕೊಡ್ತಿದ್ದೆ ಅವ್ರ ಡ್ಯಾಡಿ ಜೊತೆ. ಆ್ಯಂಡ್ ನಾವಿಲ್ಲಿ ಸುತ್ತಾಡಿ ಅಲ್ಲಿ ಫೋಟೋಸ್ ತೊಗೊಂಡಿದ್ದು, ವೀಡಿಯೋಸ್ ತೊಗೊಂಡು ನಾನು ಇಲ್ಲಿ ಏನೂ ಆ್ಯಡ್ ಮಾಡ್ತಿಲ್ಲ, ಯಾಕಂದರೆ ನಾನು ಇಲ್ಲಿ ಮೇನ್ ಲೇಸರ್ ಶೋ ತೋರಿಸ್ತಾ ಇದ್ದೀನಿ. ಸೊ ಹೇಗಿತ್ತಂತ ನೋಡ್ಬಿಟ್ಟು ಹೇಳಿ ನೀವು ಎಷ್ಟು ಚೆನ್ನಾಗಿದೆ. Over 15,000 years ago, a being appeared in the upper regions of Himalayas. No one knew who he was, where he came from. The origins of this spectacular being were unknown. When his ecstasy allowed him some movement, he danced wildly. When intensity peaked, he became utterly still. People saw that he was experiencing dimensions that no one had ever known or able to fathom. His ecstasy and intensity allowed him to transcend his physical form. Witnessing an individual human in union with the cosmos, they called him a yogi, as he was the first one, the Adi Yogi. When his stillness lasted for years on end, curious onlookers melted away. Only 7 seekers remained, as they could not tear themselves away from him.
He transmitted the profound science of yoga in its full depth and dimension. He expounded 112 methods of attainment, offering his disciples access to the deepest innards of creation. In this magnificent state of yoga, many mysteries of the created and the uncreated cascaded upon his unbridled wild hair. It was a vision of the very core of the cosmos in all its profundity and magnificence, a vision of the unfathomable mysteries of the universe, a most overwhelming vision the sages and Devi Parvati had ever witnessed. Devi Parvati, seeing Adiyogi reveling in ecstatic states, said, "I want to have what you have. Show me the way." Adiyogi absorbed her and made her a part of himself, and hence he is the Ardhanari, the ideal man, where one half of him is woman. Seeing the splendor of this magnificent union, Thanas, his constant companions, asked, "What about us?" Adiyogi said, "Just drink of me," which drove them into intoxicated rapture.
seven sages, the Saptarishis, took the sacred science of yoga in all its forms to human habitations across the planet, which turned into crucibles of civilization. This spectacular being is not of the past, but the future of humanity. To move humanity from hallucinations of ups and downs to nameless ecstasies of one's interiority. Mahadevaya Namaha. Mahadevaya Namaha. Mahadevaya. ಸೊ ಇಲ್ಲಿಗೆ ಎಂಡ್ ಆಗಿಲ್ಲ ಲೇಸರ್ ಶೋ ಇನ್ನೂ ಒಂದಿದೆ. ಸೊ ಅದು ಬಂದ್ಬಿಟ್ಟು ಹೈಲೈಟ್ ಅಂತಲೇ ಅಂದ್ಕೊಳ್ಳಿ. ನಾವು ಎಂಡ್ ಆಯಿತು ಅಂದ್ಕೊಂಡ್ರಿ, ಬಟ್ ಅದು ನಾನು ಲಾಂಗ್ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಶಾರ್ಟ್ ವೀಡಿಯೋಸಲ್ಲಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದು ನೋಡಿ, ಎಲ್ಲ ಶೋ ಮುಗಿದ್ಮೇಲೆ ಎಲ್ಲರೂ ಒಟ್ಟೆ ಟೈಮ್ ಬಂದ್ಬಿಟ್ಟು ಕಾರ್ಸ್ ಎಲ್ಲ ತಗೊಂಡು ಸ್ಟಾರ್ಟ್ ಆದಾಗ ಹಿಂಗಿತ್ತು ನಮಗೆ ವ್ಯೂ ಬಂದ್ಬಿಟ್ಟು. ಸೊ ನಾನು ಹೇಳಿದ್ನ ಟ್ರಾಫಿಕ್ ಎಲ್ಲೂ ಸಿಕ್ಕಿಲ್ಲ ಅಂತ, ಬಟ್ ಇದು ಲಾಸ್ಟಲ್ಲಿ ನಮಗೆ ಟ್ರಾಫಿಕ್ ಹೇಗಿತ್ತು ನೋಡಿ. ಇದು ಜಸ್ಟ್ ನಾವು ಪಾರ್ಕಿಂಗ್ ಪ್ಲೇಸಿಂದ ಮುಂದೆ ಬಂದಿದ್ದಷ್ಟೇ, ಇಲ್ಲೊಂದು ಹಾಫ್ ಆನ್ ಅವರ್ ಟೈಮ್ ಹಾಗೆ ಹೋಗುತ್ತೆ. ಸೊ ನಾವು ಮೇನ್ ರೋಡ್ ಹೋಗೋವರೆಗೂ ನಮಗೆ ಸ್ವಲ್ಪ ಟ್ರಾಫಿಕ್ ಇರುತ್ತೆ ನೈಟಲ್ಲಿ. ಇದು ನಮಗೆ ಮುಗಿಯೋಷ್ಟರಲ್ಲೇ ಬಂದ್ಬಿಟ್ಟು 7:30 ಆಗಿತ್ತು. ಸೊ 7:30ಇಂದ ಮತ್ತು ನಮ್ಗೆ ಮೇನ್ ರೋಡ್ ಸಿಗೋದು ಒಂದು ಹಾಫ್ ಆನ್ ಅವರ್ 1 ಅವರ್ ಡಿಲೇ ಆಗುತ್ತೆ. ಸೊ ಮನೆಗೆ ರೀಚ್ ಆಗೋಷ್ಟರೊಳಗೆ ನಮಗೆ 11 o'clock ಆಗಿತ್ತು. ಸೊ ಎಂಟ್ರೆನ್ಸ್ ತ್ರಿಶೂಲ ಇತ್ತಲ್ಲ, ನಾವು ಅಲ್ಲಿ ಎಕ್ಸಿಟ್ ಆಗಲಿಲ್ಲ. ಎಕ್ಸಿಟ್ ಬಂದ್ಬಿಟ್ಟು ಬೇರೆ ಕಡೆ ಆಗಿದ್ದು. ಡೈರೆಕ್ಟ್ ಪಾರ್ಕಿಂಗ್ ಹೋಗ್ಬಿಟ್ಟು ಕಾರ್ ತೊಗೊಂಡು ಬಂದ್ರಿ. ಆ್ಯಂಡ್ ಇಲ್ಲಿ ಫೋಟೋಸು ವೀಡಿಯೋಸ್ ತೊಗೊಳಂಗಿದ್ರೆ ಈಗ ನೈಟಲ್ಲಿ ಕೂಡ ತೊಗೋಬೋದು, ತುಂಬ ಚೆನ್ನಾಗಿರುತ್ತೆ ಆ ತ್ರಿಶೂಲ ಹತ್ರ. ಬಟ್ ನಾವು ತಗೊಳ್ಳಿಲ್ಲ, ಪಾಪು ಇರೋದ್ರಿಂದ. ಅವ್ನು ನೋಡಿ ಎಷ್ಟು ಖುಷಿಯಾಗಿ ಡ್ಯಾನ್ಸ್ ಆಡ್ಕೊಂಡು ಬರ್ತಿದ್ದ. ಅದೇನೋ ಗೊತ್ತಿಲ್ಲ, ಅವ್ನಿಗೆ ಕಾರ್ ಹತ್ತಿದ್ರೆ ಒಂಥರ ಡ್ಯಾನ್ಸ್ ಆಡ್ಬೇಕಂತಲೇ ಆಗ್ಬಿಡುತ್ತೆ. ಅವ್ರ ಪಪ್ಪ ಸಾಂಗ್ಸ್ ಹಾಕ್ಕೊಂಡಿದ್ರೆ ಕಾರಲ್ಲಿ ಅವನು ಫುಲ್ಲು ಕುಣಿತಾನೆ ಇರ್ತಾನೆ. ಆ್ಯಂಡ್ ಸೊ ನಾನು ಆಗ್ಲೇ ಹೇಳಿದ್ನಲ್ಲ, ನಾವು ಮೇನ್ ರೋಡ್ ಸಿಗೋದಕ್ಕೆ 1 hour ಆಗುತ್ತೆ ಅಂತ. ಸೊ 1 hour ಟೈಮ್ ಹಿಡೀತು ನಮಗೂ. ಆ್ಯಂಡ್ ನಾವು ಹೋಗಿದ್ದು ರೂಟಲ್ಲೇ ವಾಪಸ್ ಬರೋಕ್ಕಾಗಿಲ್ಲ. ರೀಸನ್ ಬಂದ್ಬಿಟ್ಟು ಗೊತ್ತಿಲ್ಲ, ಗೂಗಲ್ನಿಂದನೋ ಇಲ್ಲಾಂದರೆ ನಾವೇ ರೂಟ್ಸ್ ಕನ್ಫ್ಯೂಷನ್ ಆದರೂ ಗೊತ್ತಿಲ್ಲ. ಅದರಿಂದ ನಾವು ಮನೆಗೆ ರೀಚ್ ಆಗೋದು ಸ್ವಲ್ಪ ಲೇಟ್ ಆಯಿತು. ಬಟ್ ಒನ್ ಡೇ ಟ್ರಿಪ್ಗಂದ್ರೆ ಇದು ತುಂಬ ವರ್ತಿದೆ. ಆ್ಯಂಡ್ 1 time 2 time ವಿಸಿಟ್ ಮಾಡೋರು ಅಂದರೆ ಆರಾಮಾಗಿ ಹೋಗಿ ಬರ್ಬೋದು. ಸೊ ಸನ್ಸೆಟ್ ಟೈಮಲ್ಲಿ ಇಲ್ಲ ಮಾರ್ನಿಂಗ್ ಹೋದರೆ ತುಂಬ ಬೆಸ್ಟ್ ಅಂತಿದ್ವಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ. ಹಾಗಿದ್ದರೆ ತುಂಬ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.